ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಬಿಗ್ ಬಾಸ್ ಅನ್ನು ಗೆದ್ದಿರ್ತಕ್ಕಂತಹ ಗಿಲ್ಲಿಯ ಯಾತ್ರೆ ಬಹಳ ಜೋರಾಗಿ ಸಾಗಿತ್ತು. ಆ ವಿಜಯ ಯಾತ್ರೆ ಹೇಗೆಲ್ಲ ನಡೆದಿದೆ ಅವರ ಹುಟ್ಟೂರಿನಲ್ಲಿ ಅನ್ನೋದರ ಬಗ್ಗಿನ ವರದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಸೂಪರ್ ಪ್ರೈಮೇಟ್ನಲ್ಲಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಕುರ್ಚಿ ಕಿತ್ತಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಲ್ಲಿ ಯಾತ್ರೆ ಕುತೂಹಲ ಕೆರಳಿಸಿದೆ. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕ ಮಾತುಕತೆಯ ಬಳಿಕ 3 ದಿನಗಳ ಕಾಲ ದೆಹಲಿಯಲ್ಲೇ ಇದ್ದರು. ಸಂಜೆ ಬೆಂಗಳೂರಿಗೆ ವಾಪಸ್ ಆದರು. ಈ ವೇಳೆ ಮಾತನಾಡಿರುವ ಡಿಕೆಶಿ, ನನಗೆ ಸಿಎಂ ಸೇರಿದಂತೆ 140 ಶಾಸಕರ ಬೆಂಬಲವೂ ಕೂಡ ಇದೆ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿದರು. ಈ ಮಧ್ಯೆ ನಾಳೆ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ದಾವೋಸ್ಗೆ ಶಿವಕುಮಾರ್ ಪ್ರಯಾಣಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಕೋಟೆಯಲ್ಲಿ ಕುರ್ಚಿ ಕಿತ್ತಾಟದ ಕಿಚ್ಚು ಜೋರಾಗಿದೆ. ಈ ಮಧ್ಯೆ ಹಾವೇರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹಾವೇರಿಯ ಅಜ್ಜರಗುಡಿ ಪ್ರದೇಶದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸುಮಾರು 3 ಲಕ್ಷ ಜನರನ್ನು ಸೇರಿಸೋದಕ್ಕಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಮಾವೇಶಕ್ಕೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೂ ಕೂಡ ಆಹ್ವಾನಿಸಲು ನಿರ್ಧರಿಸಲಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಮರುಜೀವ ಕೊಟ್ಟಿದ್ದ ಬಾಗಲಕೋಟೆಯ ಬದಾಮಿ ಕ್ಷೇತ್ರಕ್ಕೆ ಹೋಗಿದ್ರು. ಈ ವೇಳೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ತಾವೇ ಪೂರ್ಣಾವಧಿ ಪೂರೈಸುವುದರ ಬಗ್ಗೆ ಸುಳಿವು ನೀಡಿದ್ದಾರೆ. ಸ್ಥಳೀಯ ಸಮಸ್ಯೆ ಆಲಿಸುವ ವೇಳೆ ನನ್ನ ಅವಧಿಯಲ್ಲೇ ನಿಮ್ಮ ಮನೆಗಳನ್ನು ಸ್ಥಳಾಂತರ ಮಾಡಿಕೊಡ್ತೀನಿ ಅಂತ ಭರವಸೆ ನೀಡಿದರು. ನಂತರ ಚಾಲುಕ್ಯ ಉತ್ಸವದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಬಿಎ ಎಲೆಕ್ಷನ್ನಲ್ಲಿ ಈ ಬಾರಿ ಇವಿಎಂಗೆ ಕುಕ್ ಕೊಡಲಾಗಿದೆ. 5 ನಗರ ಪಾಲಿಕೆ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ ಮೂಲಕ ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಬಗ್ಗೆ ರಾಜ್ಯ ಚುನಾವಣೆ ಆಯುಕ್ತ ಜಿಎಸ್ ಸಂಗ್ರೇಶಿ ಪ್ರತಿಕ್ರಿಯೆಯನ್ನು ನೀಡಿದ್ದು, ನಮ್ಮದು ಸ್ವಾಯತ್ತ ಸಂಸ್ಥೆ, ಇದು ನಮ್ಮ ನಿರ್ಧಾರ. ಸುಪ್ರೀಂ ಕೋರ್ಟ್ನಲ್ಲೂ ಬ್ಯಾಲೆಟ್ ಪೇಪರ್ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ. ಪೌರಾಯುಕ್ತೆ ಅಮೃತಾಗೌಡಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ 6 ದಿನ ಕಳೆದರೂ ಪತ್ತೆಯಾಗಿಲ್ಲ. ಇತ್ತ ಸಚಿವ ಮುನಿಯಪ್ಪ ಪದೇ ಪದೇ ರಾಜೀವ್ ಗೌಡನನ್ನ ಹೊಗಳ್ತಿರೋದು ಅನುಮಾನ ಹುಟ್ಟಿಸಿದೆ. ಈ ಮಧ್ಯೆ ಚಿಂತಾಮಣಿ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ರಾಜೀವ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಜನವರಿ 22ಕ್ಕೆ ನಡೆಯಲಿದೆ. ಜನಾರ್ದನ ರೆಡ್ಡಿ ಹಾಗೂ ನಾರಾ ಭರತ್ ರೆಡ್ಡಿ ಮಧ್ಯೆ ಬ್ಯಾನರ್ ಬಡಿದಾಟದ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಈ ಬಗ್ಗೆ ಮಾತನಾಡಿದ ಜನಾರ್ದನ ರೆಡ್ಡಿ, ಪ್ರಕರಣ ಸಿಬಿಐಗೆ ಕೊಡಿ ಅಂತ ಒತ್ತಾಯಿಸಿದ್ವಿ. ನಾರಾ ಭರತ್ ರೆಡ್ಡಿ ತಪ್ಪು ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗೂ ಗೊತ್ತಿದೆ. ಹೀಗಾಗಿ ಸಿಬಿಐ ಬದಲು ಸಿಐಡಿ ತನಿಖೆಗೆ ಕೊಟ್ಟಿದ್ದಾರೆ. ಈಗಲಾದರೂ ಸಿಬಿಐಗೆ ಕೊಡಿ ಅಂತ ಒತ್ತಾಯಿಸಿದರು. ಪೋಕ್ಸೋ ಕೇಸ್ನಲ್ಲಿರುವ ನೊಂದ ಬಾಲಕಿ ಹೆಸರು ಉಲ್ಲೇಖ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜನವರಿ 17ರಂದು ನಡೆದಂತಹ ಬಿಜೆಪಿ ಪ್ರತಿಭಟನಾ ಸಮಾವೇಶದಲ್ಲಿ ಶ್ರೀರಾಮುಲು ಭಾಷಣವನ್ನು ಮಾಡಿದರು. ಈ ವೇಳೆ ಪೋಕ್ಸೋ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಬಳ್ಳಾರಿ ನಗರದ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗದಗದ ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಅಂತ್ಯಗೊಂಡಿದೆ. ಇವತ್ತು ಕಲ್ಲಿನ ಕೊಡಲಿ ಹಾಗೂ ಕಟ್ಟಡದ ಮೇಲ್ಛಾವಣಿಗೆ ಕೂರಿಸುವ ಕಲ್ಲಿನ ಬೋದಿಗೆ ಪತ್ತೆಯಾಗಿದೆ. ಇದರ ಜೊತೆಗೆ ರಾಶಿ ಶಿಲ್ಪಕಲೆಗಳು ಪತ್ತೆಯಾಗಿವೆ. ಉತ್ಖನನ ಸ್ಥಳದಲ್ಲಿ ಸ್ವಾಮೀಜಿಯೊಬ್ಬ ಡ್ರಾಮಾ ಮಾಡಿದ್ದು ಕೊನೆಗೆ ಗ್ರಾಮಸ್ಥರು ಓಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಅಯ್ಯಪ್ಪನ ಮಾಲೆ ಹಾಕಿದ್ದ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದ 2 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅಬ್ದುಲ್ ಮಲೀಕ್ ಸಿಲಂಬರಸನ್ ಎಂಬಾತನನ್ನ ತಮಿಳುನಾಡು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಮಿಳುನಾಡಿನ ಈರೋಡ್ ಬಳಿ ಕನ್ನಡ ಬಾವುಟ ಕಿತ್ತೆಸೆದು ಹಲ್ಲೆ ನಡೆಸಿದ ಬಗ್ಗೆ ಡ್ರಿಲ್ ಮಾಡ್ತಿದ್ದಾರೆ. ಅನ್ಸಾರಿ ದರ್ಗಾದ ಮೇಲೆ ಬಾಣದಿಂದ ಹೊಡೆಯುವ ರೀತಿ ಕೈಸನ್ನೆ ಮಾಡಿದ್ದ ಮಹಾರಾಷ್ಟ್ರದ ಹಿಂದೂ ಕಾರ್ಯಕರ್ತೆ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಬೆಳಗಾವಿಯ ಮಚ್ಚೆ ಗ್ರಾಮದಲ್ಲಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ದರ್ಗಾಕ್ಕೆ ಬಾಣ ಬಿಟ್ಟಂತೆ ಸನ್ನೆ ಮಾಡಿದ ಹರ್ಷಿತಾ ಠಾಕೂರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಚುನಾವಣೆ ಇಲ್ಲದೆ ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಸರ್ವಾನುಮತದ ನಿರ್ಣಯದಲ್ಲಿ ಆಯ್ಕೆಯಾಗಿದ್ದಾರೆ. ನಿತಿನ್ ಅವರ ಪರವಾಗಿ 37 ಸೆಟ್ ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಈ ಸ್ಥಾನಕ್ಕೆ ಬೇರೆ ಯಾವುದೇ ಅಭ್ಯರ್ಥಿಗಳ ಹೆಸರನ್ನು ಪ್ರಸ್ತಾಪಿಸಲಾಗಿಲ್ಲ. ಹೀಗಾಗಿ ನಿತಿನ್ ನಬೀನ್ ಅವಿರೋಧವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಿತಿನ್ ನಬೀನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಭಯೋತ್ಪಾದಕರ ವಿರುದ್ಧ ಭಾರತೀಯ ಸೈನಿಕರ ಕಾರ್ಯಾಚರಣೆ ಮುಂದುವರೆದಿದೆ. ಸಿಂಗಾಪುರ ಪ್ರದೇಶದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿ ಗುಂಡಿನ ಚಕಮಕಿ ನಡೆದಿದ್ದು ಓರ್ವ ಸೈನಿಕ ಹುತಾತ್ಮರಾಗಿದ್ದಾರೆ. ವಿಶೇಷ ಪಡೆಗಳ ಸೇನಾ ಜವಾನ್ ಹವಲ್ದಾರ್ ಗಜೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ.
ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಿವಿಕೆಯ ಮುಖ್ಯಸ್ಥ ನಟ ವಿಜಯ್ ಸಿಬಿಐ ಮುಂದೆ ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ವಿಜಯ್ ಅವರನ್ನು ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ 27ರಂದು ಕರೂರಿನಲ್ಲಿ ಟಿವಿಕೆ ರ್ಯಾಲಿ ವೇಳೆ ಕಾಲ್ತುಳಿತದಲ್ಲಿ 40 ಮಂದಿ ಮೃತಪಟ್ಟಿದ್ದರು. ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಭಾರತಕ್ಕೆ 5ನೇ ಬಾರಿ ಭೇಟಿ ನೀಡಿದ್ದಾರೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಮೋದಿ ಅಪ್ಪುಗೆಯ ಮೂಲಕ ಬರಮಾಡಿಕೊಂಡಿದ್ದಾರೆ. ಭಾರತೀಯ ಸಾಂಪ್ರದಾಯಿಕ ನೃತ್ಯ ಡೋಲು ವಾದ್ಯಗಳ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಇಬ್ಬರೂ ನಾಯಕರ ಮಾತುಕತೆ ನಡೆಯಲಿದ್ದು ಹಲವು ಮಹತ್ವದ ಚರ್ಚೆ ಆಗಲಿದೆ. ಪೋಲೆಂಡ್ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾ ಸಿಕೋರ್ಸಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಪಾಕಿಸ್ತಾನದ ಭಯೋತ್ಪಾದನೆಗೆ ಬೆಂಬಲ ಕೊಡಬೇಡಿ ಅಂತ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮನವಿ ಮಾಡಿಕೊಂಡಿದ್ದಾರೆ. ಪೋಲೆಂಡ್ ಭಯೋತ್ಪಾದನೆಗೆ ಶೂನ್ಯ ಸಹಿಷ್ಣುತೆಯನ್ನು ಪ್ರದರ್ಶಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಪಾಕಿಸ್ತಾನದ ಕರಾಚಿಯಲ್ಲಿ ಭೀಕರ ಬೆಂಕಿ ಅವಘಡ ಸಂಭವಿಸಿ 14 ಮಂದಿ ಸಜೀವ ದಹನ ಆಗಿದ್ದಾರೆ. ಶಾಪಿಂಗ್ ಮಾಲ್ನಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ದುರಂತ ಸಂಭವಿಸಿದೆ. ಮಾಲ್ ಹೊತ್ತಿ ಉರಿದ ಪರಿಣಾಮ 14 ಮಂದಿ ಮೃತಪಟ್ಟಿದ್ದು 50ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ದಕ್ಷಿಣ ಅಮೆರಿಕದ ಚಿಲಿಯ ಪೆನ್ಕೋದ ಅರಣ್ಯ ಪ್ರದೇಶದಲ್ಲಿ ಉಂಟಾಗಿರುವಂತಹ ಕಾಡ್ಗಿಚ್ಚಿಗೆ 18 ಜನ ಬಲಿಯಾಗಿದ್ದಾರೆ. ಘಟನೆಯಲ್ಲಿ ಅರಣ್ಯ ಪ್ರದೇಶದ ಸುತ್ತ ಇರುವ ಪ್ರದೇಶಗಳಿಗೂ ಕಾಡ್ಗಿಚ್ಚು ಹಬ್ಬಿದ್ದು 100ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಆವರಿಸಿಕೊಂಡಿದೆ. ಮನೆಗಳಲ್ಲಿದ್ದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಸ್ಪೇನ್ನಲ್ಲಿ ಭೀಕರ ರೈಲು ದುರಂತವೊಂದು ಸಂಭವಿಸಿದೆ. 2 ರೈಲುಗಳು ಮುಖಾಮುಖಿ ಡಿಕ್ಕಿಯಾಗಿದ್ದು 21ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. 12ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸ್ಪೇನ್ನ ದಕ್ಷಿಣ ಪ್ರಾಂತ್ಯದ ಕಾರ್ಡೋವಾದಲ್ಲಿ ಈ ಘಟನೆ ನಡೆದಿದೆ. ಹಳಿ ತಪ್ಪಿದ ಪಕ್ಕದ ರೈಲಿಗೆ ಜಂಪ್ ಆಗಿದ್ದ ರೈಲು ಎದುರಿಗೆ ಬರ್ತಿದ್ದಂತಹ ರೈಲಿಗೆ ಡಿಕ್ಕಿ ಹೊಡೆದಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಲರ್ಸ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಅನ್ನು ಗೆದ್ದಿರುವಂತಹ ಗಿಲ್ಲಿ ನಟ ಗಿಲ್ಲಿಯನ್ನ ಈಗ ರಾಜ್ಯದ ಗಲ್ಲಿಯಲ್ಲೂ ಕೂಡ ಆತ ಈಗಾಗಲೇ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು. ಟ್ರೋಫಿ ಹಿಡಿದು ಹೊರಟಂತಹ ಗಿಲ್ಲಿಯನ್ನ ಆತನ ಹುಟ್ಟೂರಿನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ಗಿಲ್ಲಿ ನೋಡೋದಕ್ಕೆ ನಿಜಕ್ಕೂ ಮಂಡ್ಯದಲ್ಲಿ ಜನಸಾಗರವೇ ಸೇರಿತ್ತು. ಗಿಲ್ಲಿಯ ವಿಜಯ ಯಾತ್ರೆ ನಿಬ್ಬೆರಗಾಗಿಸುವಂತಿತ್ತು. ಬಿಗ್ ಬಾಸ್ ಟ್ರೋಫಿ ಗೆದ್ದ ಹಳ್ಳಿ ಹೈದ ಗಿಲ್ಲಿ. ಎಲ್ಲಿ ನೋಡಿದ್ರು ಗಿಲ್ಲಿಯದ್ದೇ ಹವ. ಮಂಡ್ಯ ಹೈದ ಮುಗ್ಧ ಮನಸ್ಸಿನ ಹುಡುಗ. ಮಾತಲ್ಲೇ ಪಂಚ್ ಡೈಲಾಗ್ ಹೊಡೆಯೋ ಮಾತಿನ ಮಲ್ಲ. ರೈತನ ಮಗನ ಕದರಿ ಎಂಥದ್ದು ಅನ್ನೋದು ಇಡೀ ಕರುನಾಡಿಗೆ ಗೊತ್ತಾಗಿದೆ. 112 ದಿನ ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡಿದವನಿಗೆ ಬಿಗ್ ಬಾಸ್ ಕಿರೀಟ ಒಲಿದು ಬಂದಿದೆ. ಗಿಲ್ಲಿಗೆ ಬಿಗ್ ಬಾಸ್ ಪಟ್ಟ ಒಲಿತಾ ಇದ್ದಂತೆ ಅಭಿಮಾನಿಗಳು ತಾವೇ ಗೆದ್ದಷ್ಟು ಖುಷಿ ಪಡ್ತಿದ್ದಾರೆ. ಇದು ಕನ್ನಡದ ಬಿಗ್ ಬಾಸ್ ಪಾಲಿಗೆ ಹೊಸ ಇತಿಹಾಸ ಸೃಷ್ಟಿ ಮಾಡುವಂತೆ ಮಾಡಿದೆ. ಯಾವ ಸೂಪರ್ ಸ್ಟಾರ್ಗೂ ಕಮ್ಮಿ ಇಲ್ಲದಂತಹ ಫ್ಯಾನ್ಸ್ ಕ್ರೇಜ್ ಗಿಲ್ಲಿಗೆ ಹುಟ್ಕೊಂಡಿದೆ. ನಿನ್ನೆ ರಾತ್ರಿಯಿಂದಲೇ ಶುರುವಾಗಿರೋ ಹರ್ಷೋದ್ಗಾರ ಇನ್ನೂ ಕೂಡ ನಿಂತಿಲ್ಲ. ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳು ಉದ್ಧಾರ ಆಗ್ಬೇಕು ಅಂತ ಗಿಲ್ಲಿಯನ್ನ ಹೊತ್ತು ಮೆರೆಸ್ತಿದ್ದಾರೆ. ಗಿಲ್ಲಿ ವಿನ್ನರ್ ಆದ್ರೆ ಟಗರು ಪುಟ್ಟಿ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ. ಗೆದ್ದೇ ಗೆಲ್ತೀನಿ, ಗಿಲ್ಲಿ ಮುಂದೆ ಗೆದ್ದು ಬೀಗ್ತೀನಿ ಅಂತಿದ್ದ ಅಶ್ವಿನಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಹುಟ್ಟೂರಲ್ಲಿ ಸಕಲ ಕಲಾ ವಲ್ಲಭನ ವಿಜಯ ಯಾತ್ರೆ. ಕುಲಕೋಟಿ ಕರುನಾಡಿಗರ ಮನ ಗೆದ್ದಿರೋ ಗಿಲ್ಲಿ ಪಾಲಿಗೆ ಇವತ್ತು ಎಂದೆಂದೂ ಮರೆಯದ ದಿನ. ಬಿಗ್ ಬಾಸ್ ಅನ್ನ ಗೆದ್ದು ಹುಟ್ಟೂರಿಗೆ ಹೋಗ್ತಿದ್ದಂತೆ ಮಂಡ್ಯ ಜಿಲ್ಲೆಯ ಕೆಎಂ ದೊಡ್ಡಿಯಿಂದ ದಡದಪುರದವರೆಗೂ ವಿಜಯ ಯಾತ್ರೆ ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ಗಿಲ್ಲಿ ಬರ್ತಾ ಇದ್ದಂತೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಯಾವ ರಾಜಕಾರಣಿಗೂ ಸಿಗದಂತಹ ವೆಲ್ಕಮ್ ಗಿಲ್ಲಿಗೆ ಸಿಕ್ಕಿದೆ. ನಮ್ಮನೆ ಮಗನೇ ಗೆದ್ದಿದ್ದಾನೇನೋ ಅನ್ನೋ ರೇಂಜ್ಗೆ ಊರಿನ ಜನ ನಗು ಮುಖದಲ್ಲಿ ಸ್ವಾಗತ ಕೋರಿದ್ದಾರೆ. ಹುಟ್ಟೂರಿನವರ ಅಭಿಮಾನ, ಹುಟ್ಟೂರಿನವರ ಸಂಭ್ರಮ ಕಂಡು ಗಿಲ್ಲಿ ಮೂಕ ವಿಸ್ಮಿತರಾಗಿದ್ದಾರೆ. ತುಂಬ ಸಂತೋಷ ಆಯ್ತದೆ. ಅಂದರೆ ಕರ್ನಾಟಕದ ಜನ ಹಾಲಭಿಷೇಕ ಮಾಡೋದು, ಕಟ್ಟೊಟ್ಟಾಕ್ಸೋದು,
ಆ ತರ ಅಚ್ಚೆ ಉಯಿಸ್ಕೋದು ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತದೆ. ಕರ್ನಾಟಕ ಜನತೆ ಅಂತೂ ಯಾವತ್ತಿಗೂ ನಾನು ಮರೀದಿಲ್ಲ. ನಾವು ಬಹಳ ಸಂತೋಷ, ಮುಂದೂ ಹಿಂಗೆ ಇರಬೇಕು ಅಂತ ನಾವು ಬೇಡ್ಕತ್ತವನಿ. ಅಂತ ಕಷ್ಟ ಯಾರಿಗಿಲ್ಲ ಬಿಡಿ, ಅಂತ ಕಷ್ಟಪಟ್ಟವನ, ಅಂತ ಕಷ್ಟಪಟ್ಟು ತಕೊಂಡೋಗಿ ಅವ್ರನ್ನ ಏತ್ಕ ನಿಲ್ಸೋರ್ಲಕ್ಕ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಗಿಲ್ಲಿ ಹೋದಲೆಲ್ಲ ಹೂಮಳೆಯ ಸ್ವಾಗತ ಸಿಕ್ಕಿದೆ. ವಿಜಯ ಯಾತ್ರೆಯ ಮಧ್ಯೆ ಮಾತನಾಡಿದ ಗಿಲ್ಲಿ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆದ್ದಿದ್ದು ಪಕ್ಕ, ಗಿಲ್ಲಿ ಗೆದ್ದಾಯ್ತು, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಅಂತ ಹೇಳಿದ್ದಾರೆ. ಗೆದ್ದಾಯ್ತು, ನಿಮ್ಮ ಆಶೀರ್ವಾದದಿಂದ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ, ಸಾಯವರೆಗೂ ಮರೆಯಲ್ಲ ನಾನು, ನಿಮ್ಮ ಆಶೀರ್ವಾದ ಎಲ್ಲ ಹಿಂಗೆ ಇರಲಿ. ಅತಿ ಚಿಕ್ಕ ವಯಸ್ಸಲ್ಲೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ರಕ್ಷಿತಾ ದೊಡ್ಡ ದೊಡ್ಡ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ರನ್ನರ್ ಅಪ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಗೆಲುವಿನ ಖುಷಿಯಲ್ಲಿರೋ ರಕ್ಷಿತಾ ನ್ಯೂಸ್ 18 ಜೊತೆ ಸಂಭ್ರಮ ಹಂಚಿಕೊಂಡಿದ್ದಾರೆ. ನನ್ನ ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಮತ್ತೆ ನನಗೆ ಜನರಿನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಎಲ್ಲೋ ನನಗೆ ಅವರು ಬಿಟ್ಕೊಡಲ್ಲ ಅಂತ ಇತ್ತು. ಅದೇ ಒಂದು ಹೊಲಗೆ ಕನೆಕ್ಷನ್. ಬಡವರ ಮಕ್ಕಳು ಬೆಳಿಬೇಕು ಅಂತ ಅಶ್ವಿನಿ ಟಾನ್. ಅಶ್ವಿನಿ ಗೌಡಗೆ ಬಿಗ್ ಬಾಸ್ ಗೆಲ್ತೀನಿ ಅನ್ನೋ ದೊಡ್ಡ ಕನಸಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಗೆಡವಿದ್ದಾರೆ. ಗೆಲುವಿನ ಸನಿಹದಲ್ಲಿದ್ದವರು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಗೆಲ್ಲಿ ಬಗ್ಗೆ ಮಾತನಾಡಿದ ಅಶ್ವಿನಿ, ಬಡವ ಅನ್ನೋ ಟ್ಯಾಗ್ ಲೈನ್ ಕೊಡಬೇಡಿ, ಗೆಲ್ಲಿ ಏನು ಬಡವ ಅಲ್ಲ, ಬಡವನ ಹಾಗೆ ಮುಖವಾಡ ಧರಿಸಿದ್ರು ಅಂತ ಹೇಳಿದ್ದಾರೆ. ಗಿಲ್ಲಿ ಏನು ಬಡವ ಅಲ್ಲ, ಬಡವನ್ ಹಾಗೆ ಮುಖವಾಡ ಹಾಕೊಂಡಿದ್ದಂತ ಗಿಲ್ಲಿ ಅಷ್ಟೇ. ಯಾಕೆಂದ್ರೆ ನಾವು ಬನಿಯನ್ ಹಾಕೊಂಡು ಚಡ್ಡಿ ಹಾಕೊಂಡು ಓಡಾದ ತಕ್ಷಣ ಬಿಗ್ ಬಾಸ್ ಮನೇಲಿ ಈ ಹಿಂದೆ ಕೆಲವು ಕಂಟೆಸ್ಟೆಂಟ್ಗಳನ್ನ ನಾವು ಫಾಲೋ ಮಾಡ್ತಿದ್ದಾಗೆ ನಾವು ಅದನ್ನ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ನಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ನೆಚ್ಚಿನ ಶೋಗೆ ತೆರೆ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಬಕಾರಿ ಡಿಸಿ ಮತ್ತು ಎಸ್ಪಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ರಾಜಕೀಯದ ಜಿದ್ದಾಜಿದ್ದಿ ಜೋರಾಗಿ ನಡೀತಾ ಇದೆ. ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಲೋಕಾಯುಕ್ತರಿಗೆ ದೂರು ನೀಡಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲೀಸ್ ಆಗಿರೋ ಆಡಿಯೋದಲ್ಲಿ ಸಚಿವರ ಹೆಸರು ಪ್ರಸ್ತಾಪವಾಗಿದ್ದು, ಇದೇ ಈಗ ಪ್ರತಿಪಕ್ಷಕ್ಕೆ ದೊಡ್ಡ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಅಬಕಾರಿ ಇಲಾಖೆ ಅನ್ನೋದು ಸರಕಾರಕ್ಕೆ ಚಿನ್ನದ ಮೊಟ್ಟೆಗಿಡೋ ಕೋಳಿ. ಯಾವುದೇ ಇಲಾಖೆಯಲ್ಲಿ ಆದಾಯಕ್ಕೆ ಕೊರತೆಯಾದರೂ ಅಬಕಾರಿ ಇಲಾಖೆಯಲ್ಲಿ ಮಾತ್ರ ಯಾವುದೇ ಚಿಂತೆ ಇಲ್ಲ. ಆದರೆ ಇಂಥ ಇಲಾಖೆಯಲ್ಲಿ ಲೈಸೆನ್ಸ್ ವಿಚಾರಕ್ಕೆ ಕೋಟಿ ಭ್ರಷ್ಟಾಚಾರ ನಡೆದಿದೆ ಎನ್ನಲಾಗ್ತಿದೆ. ಇದಕ್ಕೆ ಪೂರಕವಾಗಿ ಕಳೆದ ಶನಿವಾರ ಬೆಂಗಳೂರಿನ ಬ್ಯಾಟರಾಯನಪುರ ಅಬಕಾರಿ ಭವನದಲ್ಲಿ ಅಬಕಾರಿ ಡಿಸಿ ಜಗದೀಶ್ ನಾಯರ್, ಸೂಪರಿಂಟೆಂಡೆಂಟ್ ತಮ್ಮಣ್ಣ ಹಾಗೂ ಕಾನ್ಸ್ಟೇಬಲ್ ಲಕ್ಕಪ್ಪ ಗಣಿಯನ್ನ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಣದ ಸಮೇತ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇದೀಗ ಇದೇ ಪ್ರಕರಣ ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರಿಗೂ ಸುತ್ತಿಕೊಂಡಿದೆ. ಲಂಚದ ಆಡಿಯೋದಲ್ಲಿ ಅಬಕಾರಿ ಸಚಿವರ ಹೆಸರು. ಸಚಿವ RB ತಿಮ್ಮಾಪುರ್ ವಿರುದ್ಧ ತನಿಖೆಗೆ ದೂರು. ಲೋಕಾಯುಕ್ತ ಅಧಿಕಾರಿಗಳಿಂದ ಟ್ರ್ಯಾಪ್ಗೂ ಮುನ್ನ ದೂರುದಾರ ಲಕ್ಷ್ಮೀನಾರಾಯಣ್ ಹಾಗೂ ಡಿಸಿ ಜಗದೀಶ್ ನಾಯಕ್ ಫೋನ್ ಸಂಭಾಷಣೆ ನಡೆಸಿದ್ದು, ಈ ವೇಳೆ ಮಂತ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕು ಎಂದಿದ್ದಾರೆ. ಇದು ಸಚಿವರಿಗೆ ನುಂಗಲಾರದ ತುತ್ತಾಗಿದೆ. ಇಬ್ಬರ ಸಂಭಾಷಣೆಯ ಆಡಿಯೋ ಸಮೇತ ಈಗ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರನ್ನ ಭೇಟಿಯಾಗಿರೋ ಲಕ್ಷ್ಮೀನಾರಾಯಣ್ ದೂರು ನೀಡಿದ್ದಾರೆ. ಖುದ್ದು ಅಧಿಕಾರಿಯೇ ಮಂತ್ರಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಸಚಿವ RB ತಿಮ್ಮಾಪುರ್ ಅವರ ವಿಚಾರಣೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಬಾರ್ ಲೈಸೆನ್ಸ್ ಪಡೆಯುವ ಸಂಬಂಧ ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ಕಟ್ಟಲಾಗಿದೆ. ಆದರೂ ಲಂಚಕ್ಕೆ ಬೇಡಿಕೆ ಇಟ್ಟು ಅಧಿಕಾರಿಗಳು ಲೈಸೆನ್ಸ್ ಕೊಟ್ಟಿರಲಿಲ್ಲ. ಈಗ ಇರುವ ಆಡಿಯೋ ಟ್ರ್ಯಾಪ್ ಆಗುವ 5 ನಿಮಿಷಕ್ಕೂ ಮುನ್ನ ಮಾತನಾಡಿರೋ ಆಡಿಯೋ ಆಗಿದ್ದು, ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸದ್ಯ ಲೋಕಾಯುಕ್ತ ಪೊಲೀಸರು 3 ಅಧಿಕಾರಿಗಳ ಫಿಂಗರ್ ಪ್ರಿಂಟ್ಸ್, ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ FSLಗೆ ರವಾನಿಸಿದ್ದಾರೆ. ವಿಪಕ್ಷಗಳಿಗೆ ಅಸ್ತ್ರವಾದ ಲಂಚದ ಆಡಿಯೋ. ಅಬಕಾರಿ ಸಚಿವರ ರಾಜೀನಾಮೆಗೆ ಬಿಜೆಪಿ ಪಟ್ಟು.
ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಿಯೋದಲ್ಲದೆ ಆರ್ಬಿ ತಿಮ್ಮಾಪುರ್ ಹೆಸರು ಕೇಳಿ ಬಂದಿರೋದು ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನೆರಳಿನಲ್ಲೇ ಇದೆಲ್ಲ ನಡೆದಿದ್ದು. ಸಿಎಂ ನೈತಿಕ ಹೊಣೆ ಹೊರಬೇಕು, ಅಲ್ಲದೆ ಸಚಿವರ ರಾಜೀನಾಮೆ ಪಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಸಚಿವ ತಿಮ್ಮಾಪುರ್ ಮಾತ್ರ ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಹೆಸರು ಹೇಳಿದ ತಕ್ಷಣ ನಾನ್ಯಾಕೆ ರಾಜೀನಾಮೆ ಕೊಡಬೇಕು, ನನ್ನ ತೇಜೋವಧೆಗೆ ಯತ್ನಿಸಲಾಗ್ತಿದ್ದು, ಈ ಬಗ್ಗೆ ಕಾನೂನು ಹೋರಾಟ ಮಾಡ್ತೀನಿ ಅಂದಿದ್ದಾರೆ. ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಸಿದ್ದರಾಮಯ್ಯನವ್ರಿಗೆ ಇವತ್ತು ಸವಾಲಾಗ್ತೇನೆ, ನಿಮಗೇನಾದರೂ ಸ್ವಲ್ಪನಾದರೂ ನೈತಿಕತೆ ಅನ್ನೋದು ನಿಮ್ಮಲ್ಲೇನಾದ್ರು ಉಳ್ಕೊಂಡಿದ್ರೆ. ಏನು ಮೊನ್ನೆ ಎಕ್ಸೈಸ್ ಒಬ್ಬ ಹಿರಿಯ ಅಧಿಕಾರಿ ಇವತ್ತು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತೇಳಿದ್ರೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ತಗೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಇಲ್ಲಿವರೆಗೆ ನನಗೆ ಈ ಕೇಸಿನ ಬಗ್ಗೆ ನನ್ನ ಮುಖ್ಯಮಂತ್ರಿಗಳು ನನ್ನನ್ನು ಏನೂ ಕೇಳಿಲ್ಲ. ಕೇಳುವಂಥ ತಪ್ಪ ತಿಮ್ಮಾಪುರ್ ಮಾಡಿಲ್ಲ. ತಿಮ್ಮಾಪುರ್ ಅಂತ ತಪ್ಪು ಮಾಡಿಲ್ಲ ಅನ್ನೋ ದೃಷ್ಟಿಯಿಂದ ನನ್ನವರು ಕೇಳಿಲ್ಲ. ಈ ರೀತಿ ಗಾಳಿ ಸುದ್ದಿಗಳಿಗೆಲ್ಲದನ್ನು ಮುಖ್ಯಮಂತ್ರಿ ಕೇಳ್ತಾರೆ, ರಾಜೀನಾಮೆ ಕೊಡಿ. ಏನು ತಪ್ಪು ಮಾಡಿದ್ದೀವಿ? ಏನೋ ದುಡ್ಡು ಕೇಳಿದ್ದೀನಾ? ಇನ್ನು ಆರ್ಬಿ ತಿಮ್ಮಾಪುರ್ ಬೆನ್ನಿಗೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ತನಿಖೆ ನಡೆಯುತ್ತಿದ್ದು, ಆರೋಪ ಸಾಬೀತಾದ್ರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ್ ಇರಲ್ಲ. ಅಧಿವೇಶನ ಬರುತ್ತಿದೆ, ಅಲ್ಲಿ ಬಿಜೆಪಿ ದಾಖಲೆ ನೀಡಲಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ. ಅಧಿಕಾರಿಗಳು ಸಚಿವರ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಸಚಿವ ಬೋಸರಾಜು ತಿಮ್ಮಾಪುರ್ ಪರ ಬ್ಯಾಟ್ ಬೀಸಿದ್ದಾರೆ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ ಆರ್ಬಿ ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣನೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಅಧಿಕಾರಿಗಳು ಯಾರೇ ಮಾತಾಡೋ ಅಧಿಕಾರಿಗಳು ನಮ್ಮ ಹೆಸರುಗಳು ದುರುಪಯೋಗ ಮಾಡ್ಕೊಂತಿರ್ತಾರೆ, ನಾನು ಅವ್ರ ಬಗ್ಗೆ ತಕ್ಷಣ ಕ್ರಮ ತಗೊಂತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಇಂಥ ಅನೇಕ ಘಟನೆಗಳು ಬಂದಾಗ ತಕ್ಷಣ ಕ್ರಮ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸ್ತಾ ಇದೆ. ಬಳ್ಳಾರಿ ಶಿಡ್ಲಘಟ್ಟ ಬ್ಯಾನರ್ ವಿಚಾರದಲ್ಲಿ ಈಗಾಗಲೇ ಸರ್ಕಾರವನ್ನ ವಿಪಕ್ಷಗಳು ಇಕ್ಕಟ್ಟಿಗೆ ಸಿಲುಕಿಸಿವೆ. ಈ ಮಧ್ಯೆ ಈಗ ಅಬಕಾರಿ ಭ್ರಷ್ಟಾಚಾರದ ವಿಚಾರ ಕೂಡ ಪ್ರತಿಧ್ವನಿಸಲು ಆರಂಭಿಸಿದೆ. ಈ ಮಧ್ಯೆ ಗುರುವಾರದಿಂದ ವಿಶೇಷ ಅಧಿವೇಶನ ಆರಂಭವಾಗ್ತಿದ್ದು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಸಜ್ಜಾಗಿವೆ. ಇದನ್ನ ಸರ್ಕಾರ ಅದೇಗೆ ಸಮರ್ಥಿಸಿಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವ್ಯವಸ್ಥೆಯ ತಪ್ಪಿಗೆ ಕೆಲ ಬಾರಿ ಅಮಾಯಕರೇ ಜೀವ ಕಳ್ಕೊಳ್ಬೇಕಾಗುತ್ತೆ. ನೋಯ್ಡಾದಲ್ಲಿ ನಡೆದಿರುವಂತಹ ಒಂದು ಘಟನೆ ಈಗ ಇಡೀ ದೇಶದ ಜನರ ಮನಸ್ಸನ್ನು ಕಲಕಿದೆ. ತನ್ನದಲ್ಲದ ತಪ್ಪಿಗೆ 27 ವರ್ಷದ ಯುವಕ ಪ್ರಾಣ ಬಿಟ್ಟಿದ್ದಾನೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಅನ್ನೋದನ್ನು ತಿಳಿಸ್ತೀನಿ. ರಾಷ್ಟ್ರ ರಾಜಧಾನಿ ದಿಲ್ಲಿ ಅಂದ್ರೆ ದೇಶದ ಪ್ರತಿಷ್ಠೆ, ದೇಶದ ಹೃದಯ ಭಾಗ. ಆದರೆ ಅಧಿಕಾರಿಗಳು ಮತ್ತು ಆಡಳಿತ ವರ್ಗದ ನಿರ್ಲಕ್ಷ್ಯ ಮತ್ತು ಅಮಾನವೀಯತೆ ಹೆಮ್ಮೆಯ ಮಹಾನಗರದ ಮರ್ಯಾದೆ ಹರಾಜು ಹಾಕಿಬಿಟ್ಟಿದೆ. ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಹೋಯಿತು ಅಮಾಯಕನ ಜೀವ. ತಂದೆಗೆ ಕರೆ ಮಾಡಿ ನರಳಿ ಪ್ರಾಣ ಬಿಟ್ಟ ಟೆಕ್ಕಿ. ಟಾಟಾ ಯುರೇಕಾ ಪಾರ್ಕ್ ಸೊಸೈಟಿಯ ನಿವಾಸಿ 27 ವರ್ಷದ ಯುವರಾಜ್ ಮೆಹ್ತಾ ಗುರುಗ್ರಾಮದ ಸೆಕ್ಟರ್ 54ರಲ್ಲಿನ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಮೊನ್ನೆ ರಾತ್ರಿ ಕೆಲಸ ಮುಗಿಸಿ ತಮ್ಮ ಗ್ರ್ಯಾಂಡ್ ವಿಟಾರಾ ಕಾರಿನಲ್ಲಿ ಮನೆಗೆ ತೆರಳುತ್ತಾ ಇದ್ರು. ನೋಯ್ಡಾದ ಸೆಕ್ಟರ್ 150ರ ಬಳಿ ದಟ್ಟ ಮಂಜಿನಿಂದಾಗಿ ದಾರಿ ಕಾಣದೆ ತಡೆಗೋಡೆಗೆ ಕಾರು ಡಿಕ್ಕಿ ಹೊಡೆದು ಪಕ್ಕದಲ್ಲೇ ಇದ್ದ ಕಟ್ಟಡ ನಿರ್ಮಾಣಕ್ಕಾಗಿ ತೋಡಲಾಗಿದ್ದ ಆಳವಾದ ಗುಂಡಿಗೆ ಬಿದ್ದಿದ್ದಾರೆ. ಗುಂಡಿಯಲ್ಲಿ ನೀರು ತುಂಬಿದ್ರಿಂದ ಕಾರು ಮುಳುಗಲಾರಂಭಿಸಿದೆ. ಹರಸಾಹಸ ಪಟ್ಟು ಕಾರಿನ ಮೇಲೇರಿದ ಯುವರಾಜ್ ತನ್ನ ತಂದೆಗೆ ಕರೆ ಮಾಡಿ, ಅಪ್ಪ, ನಾನು ನೀರಿರುವ ಆಳವಾದ ಗುಂಡಿಗೆ ಬಿದ್ದಿದ್ದೇನೆ, ದಯವಿಟ್ಟು ಕಾಪಾಡಿ, ನನಗೆ ಸಾಯಲು ಇಷ್ಟವಿಲ್ಲ ಎಂದು ಕೇಳಿಕೊಂಡಿದ್ದಾನೆ. ತಕ್ಷಣವೇ ತಂದೆ ಪೊಲೀಸರಿಗೆ ಕರೆ ಮಾಡಿ ಸ್ಥಳಕ್ಕೆ ಧಾವಿಸಿದ್ದಾರೆ ಯುವರಾಜ್ ತಂದೆ. ಮೈ ಮರಗಟ್ಟುವ ಚಳಿ, ನೀರಿಗಿಳಿಯಲು ಹಿಂದೇಟು.
ಸ್ಥಳಕ್ಕೆ ಪೊಲೀಸ್ ಅಗ್ನಿಶಾಮಕ ಸಿಬ್ಬಂದಿ ಬಂದರೂ ಮೈ ಹೆಪ್ಪುಗಟ್ಟಿಸುವ ಚಳಿ ಮತ್ತು ನೀರಿನ ಆಳದ ಭಯದಿಂದ ಯಾರೂ ನೀರಿಗೆ ಇಳಿಯಲು ಧೈರ್ಯ ಮಾಡಲಿಲ್ಲ. ಯುವರಾಜ್ ಕಾರಿನ ಮೇಲೇರಿ ನಿಂತು ಟಾರ್ಚ್ ತೋರಿಸ್ತಾ ನನ್ನನ್ನು ಉಳಿಸಿ ಎಂದು ಸುಮಾರು 90 ನಿಮಿಷ ಕಿರುಚಾಡುತ್ತಾ ಇದ್ರೂ ಅಲ್ಲಿದ್ದವರು ಅಸಹಾಯಕರಾಗಿಯೇ ನಿಂತಿದ್ದಾರೆ. ರಾತ್ರಿ ಸುಮಾರು 1:45 ಹೊತ್ತಿಗೆ ಯುವರಾಜ್ ಕಾರಿನೊಂದಿಗೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿದ್ದಾನೆ. ಅಷ್ಟರಲ್ಲಿ ಸ್ಥಳಕ್ಕೆ ಎಸ್ಡಿಆರ್ಎಫ್ ಬಂದರೂ ಅವರ ಬಳಿ ಅಗತ್ಯ ಸಲಕರಣೆಗಳಿರಲಿಲ್ಲ. ಘಾಜಿಯಾಬಾದ್ನಿಂದ ಎನ್ಡಿಆರ್ಎಫ್ ತಂಡ ಕರೆಸಿ ಕಾರ್ಯಾಚರಣೆ ನಡೆಸುವಷ್ಟರಲ್ಲಾಗಲೇ ಯುವರಾಜ್ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಹತ್ತು ದಿನಗಳ ಹಿಂದೆ ಇದೇ ಜಾಗದಲ್ಲಿ ಟ್ರಕ್ ಒಂದು ಬಿದ್ದಿತ್ತು. ಆದರೂ ಅಧಿಕಾರಿಗಳು ಇಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರಲಿಲ್ಲವಂತೆ. ವ್ಯವಸ್ಥೆಯೇ ನನ್ನ ಮಗನನ್ನ ಬಲಿ ಪಡೆದಿದೆ ಅಂತ ಯುವರಾಜ್ ತಂದೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಘಟನೆ ನಂತರ ಸರ್ಕಾರದ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ. ರಸ್ತೆಯಲ್ಲಿ ರಿಫ್ಲೆಕ್ಟರ್ಗಳಿಲ್ಲ, ಚರಂಡಿಗಳನ್ನು ಮುಚ್ಚಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಆಕ್ರೋಶ ಜೋರಾಗ್ತಾ ಇದ್ದಂತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ ಹೊರಡಿಸಿದ್ದಾರೆ. 5 ದಿನಗಳಲ್ಲಿ ವರದಿ ನೀಡುವಂತೆ ತನಿಖಾ ತಂಡಕ್ಕೆ ಸೂಚಿಸಿದ್ದಾರೆ. ಅಲ್ಲದೆ ನೋಯ್ಡಾ ಅಭಿವೃದ್ಧಿ ಪ್ರಾಧಿಕಾರದ ಸಿಇಒ ಲೋಕೇಶ್ ಅವರನ್ನ ಅಮಾನತು ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.